ಇಲಾಖೆ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ SSC-MTSನಲ್ಲಿ ಒಟ್ಟು ಇಲ್ಲಿ 1075 ಹುದ್ದೆ ಇಲ್ಲಿ ಖಾಲಿ ಇದೆ. ಹುದ್ದೆಗಳ ಹೆಸರು ನೋಡುವುದಾದರೆ SSC ಮಲ್ಟಿಟಾಸ್ಕಿಂಗ್ ಸಿಬ್ಬಂದಿ ಮತ್ತು ಹವಾಲ್ದಾರ್ ಹುದ್ದೆಗಳಾಗಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಉದ್ಯೋಗ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಸಂಬಳದ ವಿವರ ಅಧಿಕೃತ ಅಧಿಸೂಚನೆ ಪ್ರಕಾರ ನಿಮಗೆ ಸಂಬಳ ಅವರು ನೀಡುತ್ತಾರೆ. ವಯೋಮಿತಿ ಕನಿಷ್ಠ ಇದಕ್ಕೆ 18 ವರ್ಷ ಆಗಿರಬೇಕು, ಗರಿಷ್ಠ 27 ವರ್ಷ. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC NCL ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅವರಿಗೆ 5 ವರ್ಷ, PWBD UR EWS ಅಭ್ಯರ್ಥಿಗಳಿಗೆ 10 ವರ್ಷ, PWBD OBC NCL ಅಭ್ಯರ್ಥಿಗಳಿಗೆ 13 ವರ್ಷ, PWBD SC ST ಅವರಿಗೆ 15 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ SC ST ಅವರಿಗೆ, PWBD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಸಾಮಾನ್ಯ OBC EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ, ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ವೈದ್ಯಕೀಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 26/6/2025ರಿಂದ ಜೂನ್ 26ನೇ ತಾರೀಕಿನಿಂದ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾರೆಲ್ಲ ಹವಾಲ್ದಾರ್ ಹುದ್ದೆಗೆ ನೀವು SSCಯಲ್ಲಿ ಜಾಬ್ ಮಾಡಲು ಆಸಕ್ತ ಇದ್ದೀರಿ, ನಿಮಗೆ ಇನ್ನೂ ಕೂಡ ಟೈಮ್ ಇದೆ. ನೀವು ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಕೂಡ ರೆಡಿ ಮಾಡಿಕೊಳ್ಳಬಹುದು. 26ನೇ ತಾರೀಕಿನಿಂದ ಆನ್ಲೈನ್ನಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕೊನೆಯ ದಿನಾಂಕ ಜುಲೈ 24ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. ಸೊ ಫ್ರೆಂಡ್ಸ್, ಯಾರು ಈ ಒಂದು ಹುದ್ದೆಗೆ ಆಸಕ್ತ ಇದ್ದೀರಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು 26ನೇ ತಾರೀಕಿನಿಂದ. ಸೊ ಈಗ ಯಾವ ರೀತಿ ಯಾವ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನೋಟಿಫಿಕೇಷನ್ನಲ್ಲಿ ಕೂಡ ಮಾಹಿತಿ ಇದೆ, ಇನ್ನಷ್ಟು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ನೋಟಿಫಿಕೇಷನ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ವೆಬ್ಸೈಟ್ ಲಿಂಕ್ ಕೂಡ ನೀಡಿದ್ದಾರೆ, https://ssc.gov.in. ಈ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿಂದ ಇದರ ಮೇಲೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡುತ್ತೇನೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಿಮಗೆ ಈ ಒಂದು ಹುದ್ದೆಯ 26ನೇ ತಾರೀಕಿನಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಈಗ ಅದು ಕಾಣಿಸುವುದಿಲ್ಲ, ಬಟ್ ನಿಮಗೆ ಅದು 26ನೇ ತಾರೀಕಿನಿಂದ ನೀವು ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಅವಕಾಶ ಇದೆ, ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ಕೂಡ ನೀಡಿದ್ದಾರೆ ನೋಡಿ, ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ 26/6/2025ರಿಂದ 24/7/2025. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಟು ರಿಸೀಟ್ ಆನ್ಲೈನ್ ಅಪ್ಲಿಕೇಶನ್ ಇದೆ. ಆಮೇಲೆ ಅರ್ಜಿ ಶುಲ್ಕ ಕೂಡ ತುಂಬಲು 25/7/2025 ಇದೆ ನೋಡಿ. ಡೇಟ್ಸ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಕರೆಕ್ಷನ್ ಚಾರ್ಜಸ್ 29/7/2025 ಇದೆ. ಸೊ ಅದೇ ರೀತಿ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೂಡ ನೋಡಿ, ಯಾವಾಗ ಯಾವ ಎಕ್ಸಾಮ್ ಆಗಬಹುದು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. 20 ಸೆಪ್ಟೆಂಬರ್ನಿಂದ 24 ಅಕ್ಟೋಬರ್ 2025 ನಡೆಯಬಹುದು. ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಟು ಬಿ ಕಾಲ್ಡ್ ಇನ್ ಕೇಸ್ ಆಫ್ ಎನಿ ಡಿಫಿಕಲ್ಟಿ ಆಫ್ ಫಿಲ್ಲಿಂಗ್ ಅಪ್ ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮಗೆ ಗೊತ್ತಾಗದೇ ಇದ್ದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ನೀಡಿದ್ದಾರೆ, ಟೋಲ್ ಫ್ರೀ ನಂಬರ್. ನೀವು ಇದಕ್ಕೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು, ನೀವು ಏನಾದರೂ ಪ್ರಾಬ್ಲಮ್ ಆದರೆ ಅಪ್ಲಿಕೇಶನ್ ಹಾಕುವಾಗ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡೆಯಬಹುದು. ಹವಾಲ್ದಾರ್ ಹುದ್ದೆ ಆಗಿದೆ ನೋಡಿ. ವೇಕೆನ್ಸಿ ಬೀಯಿಂಗ್ ಕಲೆಕ್ಟೆಡ್ 1075 ಹುದ್ದೆ ಇದೆ ನೋಡಿ. ವೆಬ್ಸೈಟಿಗೆ ಹೋಗಿ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ನೀಡಿದ್ದಾರೆ, ಇಲ್ಲಿ ನೀವು ನೋಡಬಹುದು. ssc.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೋಡಿ. ಕ್ಯಾಂಡಿಡೇಟ್ಸ್ ಕಾರ್ನರ್ ಅಂತ ಬರುತ್ತೆ, ಟೆಂಟಿವ್ ವೇಕೆನ್ಸಿ ಅಂತ ಇದ್ದಾರೆ. ಈ ಡಿಟೇಲ್ ಆಫ್ ಟೆನೆಟಿವ್ ವೇಕೆನ್ಸಿ ಫಾರ್ ಹವಾಲ್ದಾರ್ ನೋಡಿ.
ಈ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ, ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಂತ. ಇದೇ ಪ್ರಕಾರ ನೀವು ಹೋಗಿ ಅಪ್ಲಿಕೇಶನನ್ನು ನೀವು ಮೊಬೈಲ್ನಲ್ಲಿ ಕೂಡ ಖುದ್ದಾಗಿ ಹಾಕಬಹುದು. ಇಲ್ಲದಿದ್ದರೆ ನೀವು ಯಾವುದಾದರೂ ಒಂದು ಕಂಪ್ಯೂಟರ್ ಸೆಂಟರ್ನಲ್ಲಿ ಕೂಡ ನೀವು ಅರ್ಜಿಯನ್ನು ಹೋಗಿ ಹಾಕಬಹುದು. 26ನೇ ತಾರೀಕಿನಿಂದ ವಿಂಡೋ ಓಪನ್ ಆಗುತ್ತದೆ ಅಪ್ಲಿಕೇಶನ್ ಹಾಕಲು. ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು. ಅದೇ ರೀತಿ ನೋಡಿ, ಈ ನೋಟಿಫಿಕೇಷನ್ನಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಯಾವ ಒಂದು ಸೆಂಟರಿನಲ್ಲಿ ನೋಡಿ, ಯಾವ ಒಂದು ಸೆಂಟರ್ನಲ್ಲಿ ನಿಮಗೆ ಎಕ್ಸಾಮ್ ನಡೆಯಬಹುದು ಅಂತ ಕೂಡ ಇಲ್ಲಿ ಇದೆ. ನೇಮ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಕೋಡ್ ಅಂತ ಇದೆ ನೋಡಿ. ಕರ್ನಾಟಕದಲ್ಲಿ ಕೂಡ ಇದೆ. ಬೆಳಗಾವಿ ನೋಡಿ, ತುಂಬ ಕಡೆ ಇದೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಇದೆ. ಸೊ ಬೇರೆ ಕಡೆ ಹೋಗಬೇಕಂತಿಲ್ಲ, ಎಲ್ಲ ಕಡೆ ಕೂಡ ಇದೆ. ಸೊ ನೀವು ನೋಡಿಕೊಳ್ಳಿ, ಯಾಕಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಿಮಗೆ ಯಾವ ಒಂದು ಎಕ್ಸಾಮ್ ಸೆಂಟರ್ ಬೇಕಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಅದರ ಸಲುವಾಗಿ ನೀವು ನೇಮ್, ಯಾವ ಒಂದು ಸ್ಟೇಟ್, ಅದರ ಪಕ್ಕದಲ್ಲಿ ಡಿಸ್ಟಿಕ್, ಅದರ ಪಕ್ಕದಲ್ಲಿ ಒಂದು ಕೋಡ್ ಕೂಡ ಇದೆ, ಆ ಕೋಡ್ ಕೂಡ ಬರೆಯಬೇಕು. ಯಾವ ಒಂದು ಡಿಸ್ಟಿಕ್ನಲ್ಲಿ ನೀವು ನಿಮಗೆ ಈಸಿ ಆಗುತ್ತದೆ ಬರೆಯಲು, ನಿಮಗೆ ಹತ್ತಿರವಾಗುತ್ತದೆ, ಆ ಎಲ್ಲ ಇಲ್ಲಿ ನೀಡಿದ್ದಾರೆ. ಹೆಸರು ಇದೆ, ಅದೇ ರೀತಿ ಅದರ ಪಕ್ಕದಲ್ಲಿ ಕೋಡ್ ಕೂಡ ಇದೆ. ಸೊ ನೀವು ಆ ಕೋಡ್ ಮತ್ತು ಹೆಸರು ನೀವು ಮರೆಯದೆ ನೀವು ಅಪ್ಲಿಕೇಶನ್ ಹಾಕುವಾಗ ಬರೆಯಿರಿ. ಅದೇ ರೀತಿ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ನೋಡಿ ಯಾರು ಅಪ್ಲಿಕೇಶನ್ ಹಾಕುತ್ತೀರಿ. ಸೊ ನೀವು ನಿಮ್ಮ ಒಂದು ಹೈಟ್ ನೋಡಿ, ಇಲ್ಲಿ ಮೇಲ್ 157.5 ಸೆಂಟಿಮೀಟರ್ ಇರಬೇಕು ಫ್ರೆಂಡ್ಸ್. ಚೆಸ್ಟ್ ಕೂಡ 81 ಸೆಂಟಿಮೀಟರ್. ಸೊ ಅಂಥವರಷ್ಟೇ ನೀವು ಹೈಟ್ 157.5 ಇರಬೇಕು. ಅದೇ ರೀತಿ ಮಹಿಳೆಯರ ಒಂದು ಹೈಟ್ 152 ಇರಬೇಕು. ವೇಟ್ ನೋಡಿ 48 kg ಆದರೂ ಇರಬೇಕು. ಸೊ ಅಂಥವರಷ್ಟೇ ನೀವು ಹಾಕಿ. ಇಲ್ಲದಿದ್ದರೆ ನೀವು ರಿಟರ್ನ್ ಎಕ್ಸಾಮಿನಲ್ಲಿ ಪಾಸ್ ಆದರೂ ಕೂಡ ನಿಮ್ಮ ಒಂದು ಫಿಸಿಕಲ್ ಟೆಸ್ಟಿನಲ್ಲಿ ನೀವು ಫೇಲ್ ಆಗುತ್ತೀರಿ. ಸೊ ನಿಮ್ಮ ಒಂದು ಹೈಟ್ ಚೆಕ್ ಮಾಡಿ, ನಿಮ್ಮ ಹೈಟ್ ಒಂದು ಇಷ್ಟಿದ್ದರಷ್ಟೇ. ಅದೇ ರೀತಿ ವೇಟ್ ಕೂಡ ನೀವು ಇಲ್ಲದಿದ್ದರೆ ಹಾಕಲು ಹೋಗಬೇಡಿ. ಯಾಕಂದರೆ ಅವರು ಫಿಸಿಕಲ್ ವೆರಿ ಸ್ಟ್ರಿಕ್ಟ್ ಇರುತ್ತದೆ. 1 ಇಂಚ್ ಕೂಡ ಕಡಿಮೆ ಇದ್ದರೆ ಅವರು ರಿಜೆಕ್ಟ್ ಮಾಡುತ್ತಾರೆ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ನೋಡಿ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಈ ಒಂದು ನೋಟಿಫಿಕೇಷನ್ನಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ, ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು.